ಟಕ 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 ಒಳ್ಳೆ ಎಕ್ಸಸೈಸು. ಮೇಲಿಂದ ಕೆಳಗೆ ಇಳಿದು ಬಂದರೆ ಒಂದು 2 ಫ್ಲೋರ್. ಸುಮ್ಮನೆ ಏನು ಲಿಫ್ಟ್ ಯೂಸ್ ಮಾಡೋದು ಸಾಕಾಗೋಗ್ಬಿಟ್ಟಿದೆ. ಲಿಫ್ಟ್ ಯೂಸ್ ಮಾಡಿ ಮೈಯೆಲ್ಲ ಭಾರ ಬರುತ್ತಪ್ಪ. ಸ್ವಲ್ಪ ಇದೆಲ್ಲ ಎಕ್ಸಸೈಸ್ ಆದಂಗೆ ಆಗುತ್ತೆ. ಹೊಳಿತಾವನೆ ನಮ್ಮ ಜಾಕಿ, ಹೊಳಿತಾವನೆ. ಹೊತ್ತಣ ಯಪ್ಪ ಪ್ಯಾಂಟು ಟೈಟು. ಬೆಳಗ್ಗೆ 8 ಗಂಟೆಗೆ ಎಂತ ಬಿಸಿಲು ಮಾರಾಯರೆ. 8:15 8:45 ಆಗಿದೆ. ಬನ್ನಿ ಆಫೀಸ್ ಹೋಗೋಣ, ಆಫೀಸ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮಿಂದ ಸ್ವಲ್ಪ ಟ್ರಾಫಿಕ್ ವ್ಲಾಗ್ಗಳನ್ನ, ಯಾಕಂದ್ರೆ ನಮ್ಮ ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್ ಏನಿದೆ, ಈ ಬೆಂಗಳೂರು ಟ್ರಾಫಿಕ್ ನಲ್ಲಿ ಹಲವಾರು ಅದ್ಭುತವಾದ ಪ್ರತಿಭೆಗಳನ್ನ ನಾವು ನೋಡಬಹುದಾಗಿದೆ. ನಾನು ಇತ್ತೀಚೆಗೆ ಸಖತ್ತಾಗಿ ಮುಗಿಸ್ತಾ ಇದ್ದೀನಿ ಗಾಡಿನ. ಎಲ್ಲ ಪ್ರಾಕ್ಟೀಸ್ ಮಾಡಿ ಮ್ಯಾನ್ ಪರ್ಫೆಕ್ಟು ಅಂದ್ರೆ ಅಭ್ಯಾಸ ಮಾಡಿದ್ರೆ ಮನುಷ್ಯ ಪರ್ಫೆಕ್ಟ್ ಆಗ್ತಾನೆ ಅಂತ ಏನೋ ಇದೆ. ಅಯ್ಯಯ್ಯೋ ಒಂದು ತಪ್ಪು ಮಾಡಿಬಿಟ್ಟೆ. ನಿಮಗೆಲ್ಲ ನಮಸ್ಕಾರನೇ ಹೇಳಲಿಲ್ಲ. ನಮಸ್ಕಾರ ಹೇಳಲಿಲ್ಲ ಅಂದರೆ ಆ ವಿಡಿಯೋಗೆ ಬೆಲೆನೇ ಇಲ್ಲ ನನ್ನ ಪ್ರಕಾರ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮಿಸ್ಟರ್ K13 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅಯ್ಯಯ್ಯೋ ಅಯ್ಯಯ್ಯೋ, ಆಫೀಸ್ಗೆ ಹೋಗೋಣವಾ, ಟ್ರಾಫಿಕ್ ಇರುತ್ತೆ. ಬಾರಿಗೆ ಹೋಗೋಣವಾ, ಮಮ್ಮಿ ಬೈತಾರೆ. ಏನು ಅಬ್ಬಾ ಬಿಲ್ಡಿಂಗ್ಗಳು ಸ್ವಾಮಿ. ಈ ಬಿಲ್ಡಿಂಗ್ ಎಲ್ಲ ಕಟ್ಟೋಷ್ಟೊಳಗೆ ದೂರ ಬಾಗ್ಲಾಗಿರುತ್ತೆ. ಅಲ್ಲ ದುಡ್ಡು ಹಾಕ್ದವನ್ಗೂ ದೂರ ಬಾಗ್ಲಾಗಿರುತ್ತೆ. ಇವರು ಈ ರೇಂಜ್ ಬಿಲ್ಡಿಂಗ್ ಕಟ್ಟೋರಲ್ಲ. ಅಲ್ಲ ಇಷ್ಟು ಮನೇನು ಸೇಲ್ ಆಗುತ್ತಾ? ಕೆಲವೊಂದು ಸೇಲ್ ಆಗಿದೆ ಅಂತಾರೆ, ಕೆಲವೊಂದು ಹಂಗೆ ಇದೆ ಅಂತಾರೆ. ಆಮೇಲೆ ಈ ಬಿಲ್ಡಿಂಗ್ ಪಕ್ಕ ಯಾವ್ದೋ ಮಾಲ್ ಬೇರೆ ಆಗ್ತಾ ಇದೆಯಂತೆ. ಗೋಮಾತೆ ರೋಡ್ ಸೆಂಟ್ರಲ್ ಅವರೇ, ಗಂಭೀರವಾಗಿರಿ. ಗೋಮಾತಾ ಸೈಡಲ್ಲಿರಮ್ಮ. ಪಾಪ ಹಸುಗೆ ಏನು ಗೊತ್ತಾಗುತ್ತೆ ಗುರು. ಮಿಸ್ ಆಗೋದ್ರ ಹತ್ರ ಹೋಗ್ಬಿಟ್ಟು ಏನಾದ್ರು ಗಾಬರಿ ಮಾಡಿಸಿದ್ರೆ ಜಾಗರಿಸಿ ಎದೆಗೆ ಒದಿಯೋದು ಹಸು ಗ್ಯಾರಂಟಿ. ನೀವು ಪಕ್ಕ ಹೋಗಿ ಏನಾದ್ರು ಗಾಬರಿ ಮಾಡಿಸಿದ್ರಿ ಲಬಕ್ಕಂತ ಎಗ್ರೆಸಿ ಎದೆಗೆ ಒದಿಯೋದು. ನಿಮ್ಮ ಅಕ್ಕ ಮೂತಿ ಎಲ್ಲ ಊಷ್ಟ ಆಗುತ್ತೆ ಆಗ ಬಿದ್ದರೆ. ಈ ರೋಡಲ್ಲಿ ಸುಮಾರು ಜನ ಹೆಲ್ಮೆಟ್ ಹಾಕೊಳ್ಳಲ್ಲ, ಆದ್ರಿಂದ ಅವೆಲ್ಲ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೋಡು ಒಂಥರ ಚೆನ್ನಾಗಿದೆ ಗುರು, ನನಗಿಷ್ಟ. ಇದು ISR ಲೇಔಟ್, ಇಸ್ರೋ ಲೇಔಟ್ ಅಂತ ಕರೀತಾರಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಹೊಂಗೆ ಮರ, ಹೊಂಗೆಕಾಯಿ ಬರುತ್ತಲ್ಲ ಅದ್ರದ್ದು ಮರ ಇದೆ. ಹೊಂಗೆ ಮರ ಎಲ್ಲಿರುತ್ತೆ ಅಲ್ಲೆಲ್ಲ ತಂಪಾಗಿರುತ್ತೆ. ಇಲ್ಲಿ ಎಷ್ಟು ಕೂಲಾಗಿದೆ ಗೊತ್ತಾ. ಅಯ್ಯೋ, ಒಂದು ಚಾಪೆ ಹಾಸ್ಕೊಂಡು ರೋಡ್ ಸೈಡಲ್ಲಿ ಮಲ್ಕೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅನ್ಸುತ್ತೆ. ಆಮೇಲೆ ನನಗೆ ಸುಮಾರು ಜನ, ಕೆಲವರು ಸುಮಾರು ಜನ ಅಂತ ಹೇಳ್ಬಾರ್ದು, ಒಂದು 2-3 ಜನ, ಒಂದು 4-5 ಜನ ಕೇಳಿದ್ರು, ಬ್ರೋ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಅಂತಿದ್ದೀನಿ, ಅದ್ರ ಬಗ್ಗೆ ಯಾವ ಕ್ಯಾಮ್ರಾ ತಗೊಂಡ್ರೆ ಒಳ್ಳೇದು ಏನು ಅಂತ ಕೇಳಿದ್ರು. ನಾನು ಹೇಳೋದೇನು ಗೊತ್ತಾ, ನೀವು ಕ್ಯಾಮ್ರಾ ತಗೊಳ್ಳೋಕ್ಕಿಂತ ಸ್ಟಾರ್ಟಿಂಗು ಮಾಡಿ ಒಂದು 4-5 ವಿಡಿಯೋ ಮಾಡಿ. ನಿಮ್ಮ ಕೈಯಲ್ಲಿ ಆಗುತ್ತಾ ಇಲ್ವಾ? ಆಮೇಲೆ ಯಾಕೆ ಗೊತ್ತಾ, ನೀವು ಕ್ಯಾಮ್ರಾ ಏನೋ ತಗೊಂಡ್ಬಿಡ್ತೀರಾ, ಇಂಟ್ರೆಸ್ಟ್ ಹೋಗ್ಬಿಡ್ತು ಅಂದರೆ ಕ್ಯಾಮ್ರಾಗೆ ನೀವು ದುಡ್ಡು ಹಾಕಿರೋ ದುಡ್ಡು ವೇಸ್ಟ್ ಆಗಿಬಿಡುತ್ತೆ. ಆಯ್ತಾ? ಸುಮ್ಮನೆ ಸಡನ್ನಾಗಿ ದುಡ್ಡು ಹಾಕಕ್ಕೆ ಹೋಗ್ಬೇಡಿ. 1-2-3 ಸಲ ವಿಡಿಯೋಗಳು ಮಾಡಿ ಮೊಬೈಲಲ್ಲಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ಸಿದ್ರೆ ಆಮೇಲೆ ನೀವು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಅನಿಸುತ್ತೆ. ಅವಾಗ ಗೊತ್ತಾಗ್ಬಿಡುತ್ತೆ ನಿಮಗೇನೆ ನಿಮ್ಮ ಫ್ಲೋ ಹೇಗಿದೆ, ಏನು ಮಾಡ್ತೀರಾ ಏನು ಅಂತ. ಆಮೇಲೆ ನೀವು ಕ್ಯಾಮ್ರಾಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲ ನನಗೆ ಪಕ್ಕಾ ಕಾನ್ಫಿಡೆನ್ಸ್ ಇದೆ, ಛಲ ಬಿಡೋದು ತ್ರಿವಿಕ್ರಮನ್ ಅಂತ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಅಂತ ಹಠ ತೊಟ್ಟಿರೋರು, ಪಣ ತೊಟ್ಟಿರೋರು ತಗೊಳ್ಳಿ. ಎಷ್ಟು ನಿಮ್ಮ ಬಜೆಟ್ಗೆ ಸಿಗುತ್ತೆ. ನನ್ನ ಪ್ರಕಾರ ಯಾವುದೋ ಸಣ್ಣ ಪುಟ್ಟ ಕ್ಯಾಮ್ರಾ ಕೈ ಹಾಕೋಕ್ಕಿಂತ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಕ್ಯಾಮ್ರಾ ಚೆನ್ನಾಗಿರೋದು ತೊಗೊಂಡ್ರೆ ನೀವು ಗೋಪ್ರನ, ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಗೋಪ್ರೋ ಕಂಪ್ನಿ ಇದೆ, ಚೆನ್ನಾಗಿದೆ. DJI ಇದೆ, ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ನನ್ನ ಹತ್ರ ಇರೋದು ಗೋಪ್ರೋ ಹೀರೋ 9, ನನಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನೀವು ಬರೀ ಗೋಪ್ರೋ ತೊಗೊಳಕ್ಕಾಗಲ್ಲ, ಅದ್ರ ಜೊತೆ ಮೈಕ್ ಅಡಾಪ್ಟ್ರು, ಮೈಕು, ಇನ್ನೊಂದು ಎಕ್ಸ್ಟ್ರಾ ಬ್ಯಾಟ್ರಿ, ಒಳ್ಳೆ ಮೆಮೊರಿ ಕಾರ್ಡು, ಇದೆಲ್ಲ ತಗೋಬೇಕಾಗುತ್ತೆ. ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆವಾಗ ನಿಮಗೆ ಎಲ್ಲ ಫುಲ್ ಸೆಟ್ ಆಗುತ್ತೆ, ಮಾಡ್ಬೋದು. ಬಟ್ ಏನೇ ಹೇಳಿ ನೀವು ಕಷ್ಟಪಟ್ಟು ಮಾಡಿ, ಪ್ರತಿಫಲ ಸಿಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹಂಗೆ ಅನ್ಸೋದು, ಸುಮ್ಮನೆ ಒಂದು 2 ವೀಡಿಯೋಗೆ ಏನು ನನಗೆ ವ್ಯೂಸೇ ಬರ್ತಾಯಿಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀನಿ ಅಂತ. ಗುರು ನಾನು ಇನ್ನೂ ಕಷ್ಟಪಡಬೇಕು ಅಂತ ನನಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗಿತ್ತು.
ಆದರೂ ಈ ಜನಗಳು ನಮ್ಮ ಹುಡುಗರು ಹೆಣ್ಣೈಕ್ಳು ಗಂಡೈಕ್ಳು ಎಲ್ಲ ಈ ಸೈಡಲ್ಲೇ ಬರ್ತಾರೆ. ಆ ಕಡೆ ಫುಟ್ಪಾತ್ ಇದೆ, ಈ ಸೈಡಲ್ಲಿ ನಡ್ಕೊಂಡ್ ಬರ್ತಾರೆ. ರೋಡ್ ಕ್ರಾಸ್ ಮಾಡಕ್ ಬರಲ್ಲ, ಫೋನಲ್ಲಿ ಮಾತಾಡ್ಕೊಂಡ್ ಬರ್ತಾರೆ. ಏನಕ್ಕೆ? ಜೀವದ ಮೇಲೆ ಆಸೆ ಇಲ್ವಾ? ಇಲ್ಲ ಇವ್ರಿಗೆ ಜೀವನನೇ ಬೇಡವಾ? ಮೊಬೈಲ್ ಹಿಡ್ಕೊಂಡು ಮುಂದೆ ಬರೋಂಗೆ ಬರ್ತಾರೆ. ಅದು ಗಾಬರಿ ಆಗ್ಬಿಡುತ್ತೆ ಓಡಿಸೋನಿಗೆ. ಯೋಚನೆ ಮಾಡ್ಬೇಕು ಅದೆಲ್ಲ. ಇಲ್ಲಾಂದ್ರೆ ಇವ್ರನ್ನೆಲ್ಲ ಪರಪ್ನಗರ ಅವ್ರ ಜೈಲಿಗೆ ಕಳಿಸ್ಬಿಡೋಣ. ಇವ್ರಿಗೆಲ್ಲ ಅದೇನೋ ಇದು ಬರುತ್ತಲ್ಲ, ಏನದು ಅದು ಯಾವ್ದು ಗುರು, ಸ್ಕೈ ವಾಕು, ಅದು ಯಾವ್ದಾದ್ರು ಒಂದು ಇರ್ಬೋದಿತ್ತು. ಇಟ್ಟಿದ್ರೆ ಚೆನ್ನಾಗಿರೋದು ಅಲ್ವಾ? ಓಡಾಡಕ್ಕೆ ಈಸಿ ಗುರು. ಸ್ಕೈ ವಾಕ್ ಎಲ್ಲ ಇದ್ರೆ, ಸ್ಕೈ ವಾಕ್ ಇಟ್ಟರು ಯೂಸ್ ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಸುಮ್ಮನೆ ನಾವು ಹೇಳ್ತೀವಿ ಯೂಸ್ ಮಾಡ್ಬಿಡ್ತಾರೆ ಅದು ಇದು ಅಂತ. ಮಣ್ಣು 150 ಜನ ಯೂಸ್ ಮಾಡಿದ್ರೆ ಹೆಚ್ಚು. ಅಲ್ಲಿ ಯಾವನ ಹಿಂದೆ ಹಂಗೆ ಆರನ್ ಹೊಡ್ಕೊತಾವನೆ ಹೆಂಗ್ ಹೊಡ್ಕೊತಾವನ್ ಗೊತ್ತಾ? ಒಳ್ಳೆ ಹೀಟಿಗೆ ಬಂದು ಹೋರಿನೂ ಹಿಂಗೆ ಆಡಲ್ಲ. ತಿರುಪತಿ ತಿರುಮಲ ವೆಂಕಟೇಶ ಮಿಸ್ ಆದ್ರೆ ನಾವು ಕೈಲಾಸ. ಪರಮಾನಂದ ಪರಮಾನಂದ. ಆ ಸೌಂಡ್ ಬರುತ್ತೆ ನೋಡಿ, ಒಂದು 70ಕ್ಕೆ ಹೋಗ್ತೀವಿ ಸೆಕೆಂಡ್ ಗೇರ್ಗೆ ಹಾಕಿದ್ಮೇಲೆ ಅಂತ. ಏನು ಸೌಂಡು ಅದು, ಮಜಾನಪ್ಪ ಅಬ್ಬಬ್ಬಬ್ಬ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಹಾಗೆ ಒಂದ್ಸಲ ಇನ್ಸ್ಟಾಗ್ರಾಮಲ್ಲೂ ಕೂಡ DM ಮಾಡಿಬಿಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.